ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಊರಿಂದ ಅಪ್ಪ ಅಮ್ಮ ಬಂದಿದ್ದರು, ಹಾಗಾಗಿ ಅವ್ರಿಗೋಸ್ಕರ ಏನಾದರೂ ಸ್ಪೆಷಲಾಗಿ ನಾನ್ ವೆಜ್ ರೆಸಿಪಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತು ನಾನು 2 ಥರ ರೆಸಿಪೀಸ್ನ ಮಾಡ್ತಾಯಿದ್ದೀನಿ. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಬಳಸ್ಕೊಂಡು ನಾನು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವತ್ತು. ಅದೇ ಇದ್ಕಿದ ಬೇಳೆನ ಹಾಕಿ ಇದ್ಕಿದ ಬೇಳೆ ಚಿಕನ್ ಸಾಂಬಾರನ್ನ ಮಾಡ್ತೀನಿ. ಸೊ ಬಿಲೀವ್ ಮೀ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ನಾನ್ ವೆಜ್ ಅಂದ್ರೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಈ ಇದ್ಕಿದ ಬೇಳೆನ ಹಾಕಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಡಬಲ್ ಆಗುತ್ತೆ. ಹಾಗಾಗಿ ನಾನು ಅದಕ್ಕೋಸ್ಕರ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಆ ಕುಕ್ಕರು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಸಹ ಬಿಸಿ ಆದಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸೇರಿಸ್ಕೊಂಡು ಅದು ನೀಟಾಗಿ ಫ್ರೈ ಆಗಬೇಕು. ತುಂಬ ಏನು ಗೋಲ್ಡನ್ ಬ್ರೌನ್ ಬರೋ ಥರ ಏನು ಫ್ರೈ ಮಾಡೋದು ಬೇಕಾಗಲ್ಲ. ಇಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ. ಯಾಕೆಂತಂದರೆ ನಾವಿಲ್ಲಿ ಚಿಕನ್ನ ಹುರ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡ್ಕೋತಾ ಇರೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕೆಂದರೆ ಚಿಕನ್ನಲ್ಲೂ ಎಣ್ಣೆ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಸೊಪ್ಪನ್ನು ಬಳಸ್ಕೊತಾ ಇದ್ದೀನಿ. ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಒಂದು 2 ಕಡ್ಡಿಯಷ್ಟಾದರೆ ಸಾಕಾಗತ್ತೆ. ತುಂಬ ಹಾಕೋದು ಬೇಡ, ಇಷ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಸೊಪ್ಪನ್ನು ಹಾಕೋದ್ರಿಂದ ನಿಜವಾಗ್ಲೂ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ಅಂದರೆ, ನಾವು ಯಾವುದೇ ನಾನ್ ವೆಜ್ ಸಾಂಬಾರನ್ನ ಮಾಡಬೇಕಾದ್ರೆ ಈ ಥರ ಹಾಕಿದಾಗ ಸೊಪ್ಪುಗಳನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಒಂದು ಸಲ ನೀವು ಕೂಡ ಹಾಕಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ, ಆಯಿತಾ? ಅದಾದಮೇಲೆ ನಂದೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡಿಕೊಂಡು ನಾನಿಲ್ಲಿ ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ. ನಾನು ಚಿಕನನ್ನು ತೊಳ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿನ ಸೇರಿಸ್ಕೊಂಡು ನಾನು ತೊಳ್ಕೊಂಡಿದ್ದೆ ಒಂದು 3 to 4 ಟೈಮ್ಸು. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ನಾವೇನು ಆಯಿಲ್ನಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಅದೆಲ್ಲದನ್ನು ಚಿಕನ್ಗೆ ನೀಟಾಗಿ ಇಳಿಯೋ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಈ ಟೈಮಲ್ಲೇ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡ್ರೆ ಯಾಕೆ ಅಂದರೆ ಚಿಕನ್ನಿಗೆ ಉಪ್ಪೆಲ್ಲ ನೀಟಾಗಿ ಇಳಿಯುತ್ತೆ. ಹಾಗಾಗಿ ಸಪ್ಪೆ ಅನಿಸಲ್ಲ ನಿಮಗೆ ತಿನ್ನಬೇಕಾದ್ರೆ ಸಾಂಬಾರಲ್ಲಿ ಚಿಕನ್. ಹಾಗಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇಷ್ಟೇ, ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಅದರಲ್ಲಿರೋ ನೀರೆಲ್ಲದನ್ನು ಇಳ್ಕೋಬೇಕು. ಆಗ ಚಿಕನ್ನಲ್ಲಿರುವಂತಹ ಬ್ಯಾಡ್ ಅಂಶ ಎಲ್ಲ ಹೋಗಿ ಚೆನ್ನಾಗಾಗುತ್ತೆ ಚಿಕನ್ನು. ಮತ್ತು ಇಲ್ಲಿ ನಾನು ಒಂದು ಮಸಾಲೆನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ದಪ್ಪ ಈರುಳ್ಳಿನ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಪುದೀನನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಪುದೀನ ಸ್ಕಿಪ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇವತ್ತು. ಸ್ವಲ್ಪ ಬಳಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಣ್ಣೆನಲ್ಲಿ ಅದು ಬಾಡಬೇಕು, ಆ ರೀತಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ಕೊಳ್ಳಿ, ಅಟ್ಲೀಸ್ಟ್ 1 ಇಡೀ ಆದ್ರೂ ನೀವು ತೊಗೋಬೇಕಾಗತ್ತೆ. ಅದನ್ನು ಸೇರಿಸ್ಕೊಂಡು ಅದಾದಮೇಲೆ ತೆಂಗಿನಕಾಯಿ, ಗಸಗಸೆ, ಕಡಲೆ ಇದನ್ನು ಸಹ ಈ ಟೈಮಲ್ಲೇ ಹಾಕ್ಕೊಂಡು ಸುಮ್ಮನೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ. ಇದನ್ನೇನು ಸ್ವಲ್ಪ ಹಾಗೆ ಹಸಿ ಇದ್ರೂ ನಡೆಯುತ್ತೆ. ಸುಮ್ಮನೆ ಹಿಂಗೆ 1 ನಿಮಿಷ ಅದು ಬಾಣಲಿ ಬಿಸಿ ಇರುತ್ತಲ್ಲ, ಆ ಬಿಸಿನಲ್ಲಿ ಅದು ಬಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇಲ್ಲಿ ನಾವು ಚಿಕನ್ನ ಬೇಯಕ್ಕೆ ಇಟ್ಟಿದ್ವಿ ಅಲ್ಲ, ಅದು ಕೂಡ ನೀಟಾಗಿ ಬೆಂದಿದೆ, ಅಂದರೆ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ. ಈ ರೀತಿಯಾಗಿ ಅದು ಬೇಯಬೇಕು. ಅದಾದಮೇಲೆ ನಾವೇನು ಮಸಾಲೆಗೆ ಅಂತ ಹೇಳಿ ಹುರ್ಕೊಂಡಿದ್ವಿ ಅಲ್ಲ, ಅದನ್ನು ಸಹ ನಾನು ಈ ರೀತಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೆ. ಅದನ್ನು ಈ ಟೈಮಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಟಿಪ್ಸ್ ಮಾತ್ರ ಮರಿಬೇಡಿ, ಚಿಕನ್ನು ಚೆನ್ನಾಗಿ ಬೇಯಬೇಕು, ಅದರಲ್ಲಿರೋ ನೀರೆಲ್ಲ ಮೇಲೆ ಬರಬೇಕು. ಆ ರೀತಿಯಾಗಿ ಚಿಕನ್ನ ಬೇಯಿಸ್ಕೋಬೇಕು, ಆಗಷ್ಟೇ ಚಿಕನ್ ಚೆನ್ನಾಗಾಗೋದು ಸಾಂಬಾರು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸಿ ಜಾರ್ ಒಳಗಡೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಚಿಕನ್ನಿಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆನ ಈ ರೀತಿಯಾಗಿ. ಅದಾದಮೇಲೆ ನಾನಿಲ್ಲಿ ಧನಿಯಾ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ, ಹೋಮ್ ಮೇಡ್ ಧನಿಯಾ ಪೌಡರು. ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನ್ನೋರು 1 ಸ್ಪೂನ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3 ಸ್ಪೂನ್ ಧನಿಯಾ ಪೌಡರು ಮತ್ತು
1 ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಸಾಕಾಗುತ್ತೆ ಇಲ್ಲಿ. ನಿಮ್ಗೆ ಏನಾದರೂ ಇನ್ನು ಸ್ವಲ್ಪ ಸ್ಪೈಸ್ ಬೇಕು ಅಂತಂದರೆ ಇನ್ನೊಂದು ಅರ್ಧ ಸ್ಪೂನು ಜಾಸ್ತಿ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನನಗಿದು ಸಾಕು, ಹಾಗಾಗಿ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಏನು ಮಾಡ್ತಾರೆ, ಖಾರ ಆದರೆ ತಿನ್ನಲ್ಲ, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಬಳಸ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಚೊಂಬು ಅಳತೆನಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. 1-2 ಚೊಂಬು ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಇಷ್ಟು ತೆಳುವು ಇದ್ದರೆ ಸಾಕಾಗುತ್ತೆ. ಯಾಕೆ ಅಂತಂದರೆ ಅದು ಬೇಯ್ತಾ ಸ್ವಲ್ಪ ತಿಕ್ಕಾಗುತ್ತೆ ಅಲ್ವಾ ಚಿಕನ್ ಸಾಂಬಾರು, ನಾವು ಕಡಲೆಕಾಯಿ ಎಲ್ಲ ಹಾಕಿರೋದ್ರಿಂದ. ಹಾಗಾಗಿ ಅದಾದಮೇಲೆ ಇಲ್ಲಿ ಮೊಟ್ಟೆ ಮತ್ತು ಸಾಫ್ಟಾಗಿರೋ ಐಟಮ್ಸ್ ಎಲ್ಲ ಏನಿರುತ್ತೆ ಚಿಕನಲ್ಲಿ, ಅದನ್ನು ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮುಂಚೆನೇ ಸೇರಿಸ್ಕೊಂಡ್ರೆ ತುಂಬ ಬೆಂದೋಗುತ್ತೆ. ಹಾಗಾಗಿ ಅದಾದಮೇಲೆ ನಾನಿಲ್ಲಿ ಚಿಕನ್ ಫ್ರೈನ ಮಾಡೋಣ ಸಾಂಬಾರು ಜೊತೆಗೆ ಅಂತ ಹೇಳಿ, ನಾನು ಆಗಲೇ ಚಿಕನ್ ಮಸಾಲೆ ಹುರ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ನಲ್ಲ, ಅದೇ ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು 1 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಅರಿಶಿನದ ಪುಡಿನ ಸೇರಿಸ್ಕೊಂಡು ನಾನು ಚಿಕನ್ನ ಹಾಕ್ಕೋತಾ ಇದ್ದೀನಿ. ಈ ಚಿಕನ್ನು ಗಟ್ಟಿ ಕೋಳಿ ಅಲ್ಲ, ಬೈಲರ್ ಕೋಳಿ ತೊಗೊಂಬಂದಿದ್ರು, ಅದನ್ನು ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕು. ಯಾವುದೇ ನೀವು ಚಿಕನ್ ರೆಸಿಪಿನ ಮಾಡಬೇಕಾದ್ರೆ ನೀವು ನೀಟಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿನಲ್ಲಿ ಎಣ್ಣೆ ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋವಂಥ ಕೆಟ್ಟ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿಯಾಗಿ ನೀವು ನೀಟಾಗಿ ಹುರ್ಕೊಂಡಷ್ಟು ನಿಮಗೆ ತಿನ್ನೋದಕ್ಕೆ ರುಚಿ ಅನಿಸುತ್ತೆ. ಮತ್ತು ಒಂಥರ ಕೆಲವರಿಗೆ ಅದೊಂಥರ ಹೊಲಸು ಸ್ಮೆಲ್ ಅಂತಾರೆ ಚಿಕನ್ದು, ಅದಿದ್ದರೆ ತಿನ್ನೋಕ್ಕೆ ಮನಸ್ಸು ಬರಲ್ಲ ಮತ್ತು. ಹಾಗಾಗಿ ಅದೆಲ್ಲ ಹೋಗುತ್ತೆ ಈ ರೀತಿ ನೀವು ಮಾಡಿಕೊಂಡ್ರೆ. ಅದಾದಮೇಲೆ ನಾನಿಲ್ಲಿ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೆಜರ್ಮೆಂಟನ್ನು ಹೇಳಲ್ಲ ಉಪ್ಪಿಂದು. ಕೆಲವರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಸ್ವಲ್ಪ ನೀಟಾಗಿ ನೀರು ಬಿಟ್ಕೊಳ್ಳೋದಕ್ಕೆ ಬಿಡಬೇಕು. ಈ ರೀತಿಯಾಗಿ ನೋಡಿ, ನೀರು ಬಿಟ್ಕೊಂಡಿದೆ ಇಲ್ಲಿ. ಅದಾದಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವುದೇ ಥರ ಪೌಡರ್ ಏನೂ ಹಾಕದೆ ಚಿಕನನ್ನು ಇಷ್ಟರಲ್ಲೇ ಬೇಯಿಸ್ಕೊಂಡೆ. ಅದಾದಮೇಲೆ ನಾನಿಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಚಿಕನ್ ಎಲ್ಲ ಬೆಂದಾದಮೇಲೆ 3/4 ಭಾಗ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ, ಇನ್ನೊಂದು 10% ಬೇಯಲಿಕ್ಕೆ ಬಿಟ್ಬಿಡಿ. ಆದಮೇಲೆ ಇದು ಎಷ್ಟು ಸಿಂಪಲ್ ರೆಸಿಪಿ ಗೊತ್ತಾ, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಯಾರೇ ರಿಲೇಟಿವ್ಸ್ ಯಾರೇ ಬಂದ್ರೂ ಸಹ ಇದನ್ನೇ ಮಾಡ್ತಾ ಇರ್ತೀರ, ಅಷ್ಟು ರುಚಿಯಾಗಿ ಬರುತ್ತೆ. ಕೊನೆಯಲ್ಲಿ ನೀವೇನು ಮಾಡಬೇಕು, ಹಸಿಮೆಣಸಿನ್ಕಾಯಿ 4 ಉದ್ದುದ ಹೆಚ್ಚಿಟ್ಕೊಂಡಿರೋದು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೊನೆಯಲ್ಲೇ ಸೇರಿಸ್ಕೋಬೇಕು, ಮರಿಬೇಡಿ. ಯಾವುದೇ ಕಾರಣಕ್ಕೂ ಫಸ್ಟಿಗೆ ಸೇರಿಸ್ಕೋಬೇಡಿ. ಯಾಕೆ ಅಂದರೆ ಆ ಕರಿಬೇವಿನ ಫ್ಲೇವರು ಮತ್ತು ಹಸಿಮೆಣಸಿನ್ಕಾಯಿ ಫ್ಲೇವರು ಹಾಗೆ ಉಳ್ಕೊಂಬಿಡುತ್ತೆ. ಅದಾದಮೇಲೆ ನಾನಿಲ್ಲಿ 1/2 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲೇ ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡಿ. ಅದರದ್ದು ಘಮ ಫ್ಲೇವರೆಲ್ಲ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯ್ದು ಇಳ್ಕೋಬೇಕು. ನೋಡಿ, ಇಷ್ಟೇ ಟೇಸ್ಟಿಯಾದಂಥ ಚಿಕನ್ ಫ್ರೈ ರೆಡಿ ಆಗಿಬಿಡತ್ತೆ ತುಂಬ ಕಡಿಮೆ ಟೈಮಲ್ಲಿ. ಅದಾದಮೇಲೆ ಅಷ್ಟರಲ್ಲಿ ನಾನು ಕುಕ್ಕರ್ ವಿಷಲ್ನ ಹಾಕಿ ಇಟ್ಟಿದ್ದೆ ಅಲ್ವಾ ಸಾಂಬಾರು, ಅದು ಕೂಡ ಕುಕ್ಕರ್ ವಿಷಲ್ ಬಂದಿತ್ತು. ಅದಾದಮೇಲೆ ನಾನಿಲ್ಲಿ ಇದ್ಕಿದ ಬೇಳೆ ಹಾಕಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈ ಟೈಮಲ್ಲಿ ನಾನು ಇದ್ಕಿದ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಫಸ್ಟೇ ಸೇರಿಸ್ಕೋಬೇಡಿ, ಇದ್ಕಿದ ಬೇಳೆ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ವಿಷಲ್ ಬೇಕು ಚಿಕನ್ ಬೇಯೋದಕ್ಕೆ ಅಷ್ಟು ವಿಷಲ್ ಬರೆಸ್ಕೊಂಡು 1 ವಿಷಲ್ ಕಡಿಮೆನೇ ಬರೆಸ್ಕೊಳ್ಳಿ. ಅದಾದಮೇಲೆ ನೀವಿಲ್ಲಿ ತೆಗೆದುಬಿಟ್ಟು ತಣ್ಣಗಾದಮೇಲೆ ನೀವು ಇದ್ಕಿದ ಬೇಳೆನ ಸೇರಿಸ್ಕೋಬೇಕಾಗತ್ತೆ. ಇದ್ಕಿದ ಬೇಳೆನ ಸೇರಿಸ್ಕೊಂಡು ಆದಮೇಲೆ ಹಾಗೆ ಕುದಿಲಿಕ್ಕೆ ಬಿಡಿ. ಇದು ಒಂದು ಕುದಿ ಬಂದು ಆದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ನ ಬರೆಸ್ಕೊಳ್ಳಿ, ಸಾಕಾಗತ್ತೆ. ಈಗ ಅಡುಗೆ ಎಲ್ಲ ಆಯಿತು, ಊಟನೂ ಸಹ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರ್ಗಡೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು, ಅಪ್ಪ, ಅಮ್ಮ, ನನ್ನ ಮಗ ಮತ್ತು ನನ್ನ ತಮ್ಮನ ಪಾಪನೂ ಬಂದಿದ್ದ ಅಪ್ಪ ಅಮ್ಮನ ಜೊತೆ. ಅಷ್ಟು ಜನನೂ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನೆಲ್ಲೂ ಇಲ್ಲ, ಇಲ್ಲೇ ಸ್ವಲ್ಪ ಮೋರಿಗೆ ಹೋಗಬೇಕಾಗಿತ್ತು ಮತ್ತು ಕ್ಲೋತ್ ಶಾಪಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂಥೇಳಿ ಈವ್ನಿಂಗು ಹೊರಟಿದ್ದೀವಿ ನಾವೆಲ್ಲರೂ. ಇವ್ರು ನಮ್ಮಮ್ಮ, ಅಪ್ಪ ಇಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ನನ್ನ ಮಗ ಮತ್ತು ನನ್ನ ತಮ್ಮನ ಪಾಪು. ಆದಮೇಲೆ ಇಲ್ಲಿ ಫಸ್ಟು ನಾವು ಕ್ಲೋತ್ ಶಾಪಿಗೆ ಬಂದ್ವಿ. ಏನೋ ತೊಗೋಬೇಕಾಗಿತ್ತು ಕ್ಲೋತು ಅಂದರು. ಹಾಗೆ ನಾನು ಕೂಡ ಒಂದು ಸ್ವಲ್ಪ ಕ್ಲೋತ್ನ ತೊಗೋಬೇಕಾಗಿತ್ತು. ತೊಗೊಂಡು
ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಮೋರಿಗೆ ಬಂದ್ವಿ. ಮೋರಲ್ಲೂ ಸಹ ಸ್ವಲ್ಪ ಮನೆಗೆ ಕೆಲವು 1-2 ಐಟಮ್ ಗ್ರಾಸರೀಸ್ ಬೇಕಿತ್ತು. ಅದ್ರ ಜೊತೆಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಏನಾದ್ರೂ ಸ್ನ್ಯಾಕ್ಸ್ನ ತೊಗೊಳ್ಳೋಣ ಅಂತ ಹೇಳಿ ಅಪ್ಪ ಕರ್ಕೊಬಂದರು. ಹಾಗಾಗಿ ಬಂದ್ವಿ. ಹಾಗೆ ನಿಮಗೆ ನಮ್ಮೂರಲ್ಲಿರುವಂಥ ಮೋರ್ ಹೇಗಿದೆ ಅಂತ ಹೇಳಿ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆ ಹೇಗಿರುತ್ತೋ ಅದೇ ರೀತಿಯೇ ಇದೆ, ಏನು ಸ್ಪೆಷಲ್ಲಾಗಿ ಏನಿಲ್ಲ. ಸುಮ್ಮನೆ ಬಂದಿದ್ವಲ್ಲ ಅಂತ ಹೇಳಿ ಆ ವಿಡಿಯೋನಲ್ಲಿ ನಾನೊಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಬಂದರೆ ಮಕ್ಕಳಂತೂ ಸ್ನ್ಯಾಕ್ಸನ್ನ ನೋಡಿದ್ರೆ ನನಗಿದು ಬೇಕು ಅದು ಬೇಕು ಅಂತ ಹೇಳಿ ತುಂಬಾ ಅಂದರೆ ತುಂಬಾ ಹಠ ಮಾಡ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲೂ ಅಷ್ಟೇ, ಮಕ್ಕಳಿಬ್ರೂ ಅಷ್ಟೇ, ಅವರು ಬೇಕಿರೋದನ್ನೆಲ್ಲ ತೊಗೋತಾ ಇದ್ದರು. ಅವ್ರಿಗೆ ಯಾವ್ದು ಬೇಕೋ ಅದು. ನನ್ನ ಮಗಂಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ಇಷ್ಟ, ಬಿಸ್ಕೆಟ್ಸು ಅದನ್ನೆಲ್ಲ ಜಾಸ್ತಿ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದ. ಅಲ್ಲಿಂದ ಬಂದಾದಮೇಲೆ ನಾನು ಇಲ್ಲೊಂದು ಚೈನೀಸ್ ಚಿಕನ್ ರೆಸಿಪಿನ ಮಾಡಿದ್ದೆ, ಗಾರ್ಲಿಕ್ ಚಿಕನ್ ಅಂತ ಹೇಳಿ. ಅದರ ರೆಸಿಪಿನ ನಾನು ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ, ಬಾಯ್.